ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನಿಕೆ ಕಿಂಗ್ ಬ್ಲಾಗ್ಸ್. ನಮಸ್ಕಾರಗಳು ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದೆ ಅಂತ ಭಾವಿಸುತ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರದ ದಿವಸದ ಲಾಗ್ ಆಗಿರುತ್ತೆ, ಫುಲ್ ಡೇ ಲಾಗ್ ಇರುತ್ತೆ. ಇನ್ಮೇಲೆ ಟಿವಿ ನೋಡ್ತಾ ಇದ್ದಾರೆ. ಆಲ್ರೆಡಿ ಎದ್ದು ಟಿವಿ ನೋಡೋ ಇನ್ನೂ ತಿಂಡಿ ಕೂಡ ಮಾಡಿಲ್ಲ. ಇವತ್ತಿನ ಡೇ ಹೇಗಿರುತ್ತೆ ಅಂತ ಫುಲ್ ಡೇ ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ನಮಗೂ ಕೂಡ ಪ್ರೋತ್ಸಾಹ ಸಿಗುತ್ತೆ. ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬರ್ತಾ ಇದ್ದಾರೆ. ಯಾರು ಅಂತ ಹೇಳ್ತೀನಿ. ಫಸ್ಟ್ ತಿಂಡಿ ಮಾಡಿಬಿಡೋಣ ಬನ್ನಿ. ಇನ್ನು ನಮ್ಮ ಮನೆಗೆಲ್ಲ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಆ ತಿಂಡಿ. ಹಂಗಾಗಿ ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿವಸ ಆಗಿತ್ತು ಈ ಮನೆಗೆ ಬಂದಾಗಿಂದ ನಾವು ಮಾಡಲೇ ಇಲ್ಲ ಆ ತಿಂಡಿ. ಇವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಮಾಡೋಣ ಯಾವ ಥರ ಅಂತ. ಆಲ್ರೆಡಿ ಪೂಜೆ ಎಲ್ಲ ಆಯಿತು. ಇನ್ನು ಕೆಲಸ ಮಾಡ್ಕೋಬೇಕು. ಇನ್ನು ಮನೆ ಕೆಲಸ ಎಲ್ಲ ಆಗಿದೆ. ತಿಂಡಿ ಒಂದು ಅಡುಗೆ ಒಂದು ಮಾಡ್ಕೊಂಡ್ಬಿಟ್ರೆ ಫುಲ್ ಡೇ ಕೆಲಸನೇ ಆಗೋಗುತ್ತೆ. ಇನ್ನು ಸ್ವಲ್ಪ ಆಮೇಲೆ ನನಗೆ ಊಟ ತಿಂಡಿ ಎಲ್ಲ, ಅದಕ್ಕೆ ಬೆಳಗ್ಗೆ ಪೂಜೆ ಎಲ್ಲ ಮಾಡ್ಕೊಬಿಟ್ರೆ ಆಮೇಲೆ ನಾವು ತಿಂಡಿ ತಿನ್ಕೊಂಡು ಒಂದು 9 ಗಂಟೆ ತಿಂಡಿ ತಿನ್ಕೋಬೋದು ಅಂತ ಹೇಳಿಬಿಟ್ಟು ಆ ಥರ ಆಗಿರೋದ್ರಿಂದ ಬೇಗ ಪೂಜೆ ಎಲ್ಲ ಮಾಡ್ಕೊಬಿಡ್ತೀನಿ ಫಸ್ಟಿಂದನೂ ಅಷ್ಟೇ. ಇನ್ನು ಧ್ರುವನ ಚಿನ್ಮಯ ಇಲ್ಲಿದ್ದಾರೆ ನೋಡಿ. ಚಿನ್ಮಯ ಇಲ್ಲಿದ್ದಾನೆ. ಬಾಯ್ ಮುಚ್ಚು, ಸೊಳ್ಳೆ ಹೋಗುತ್ತೆ. ಹಾಯ್ ಮಾಡು ಲಾಗಲಿ. ಹಾಯ್ ಫ್ರೆಂಡ್ಸ್. ಹಾಯ್. ಏನು ಹೇಳ್ತೀಯ ಲಾಗಲಿ? ಕೇಳಿ ಹೇಗಿದ್ದೀರಾ ಎಲ್ಲರೂ? ಜೋರು. ನಾನು ಸೂಪರ್ ಆಗಿದ್ದೀನಿ. ತಿಂಡಿ ಎಲ್ಲ ತಿಂದ್ರಾ? ಈಗ ನೀರು ದೋಸೆ ಮಾಡ್ತಾ ಇದ್ದೀನಿ. ನೀರು ದೋಸೆನೂ ಮೂಲಂಗಿ ಚಟ್ನಿ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಎರಡು ಮೂಲಂಗಿನ ಮಾಡ್ತಾ ಇದ್ದೀನಿ. ಯಾವ ಥರ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ. ಚೆನ್ನಾಗಿರುತ್ತೆ. ಪ್ರತಿಯೊಬ್ಬರು ಟ್ರೈ ಮಾಡಲೇಬೇಕು. ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ. ಪದೇ ಪದೇ ಮಾಡಿ ಮಾಡಿ ಅಂತಲೂ ಮನೇಲಿ ಕೇಳ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ ಯಾವ ಥರ ಅಂತ ನೋಡೋಣ. ಈಗ ಮೊದಲಿಗೆ ಇದೆಲ್ಲ ನಾನು ಗ್ರೈಂಡ್ ಮಾಡ್ಕೊಬಿಡ್ತೀನಿ. ಕಾಯಿ ತುರ್ಕೋಬೇಕು ಫಸ್ಟು. ಕಾಯಿ ಹೊಡಿತಾ ಇದ್ದೀನಿ. ಇವಾಗ ಕಾಯಿ ತುರ್ಕೊಳ್ತಾ ಇದ್ದೀನಿ. ಈ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ಏನು ತೆಗಿಬೇಡ, ಮಧ್ಯಾಹ್ನ ತೆಗಿಬೇಕದು. ಆ ಕಡೆ ಹೋಗೋ, ಇಲ್ಲಿ ಕೂತ್ಕೋಬಾ ಹೋಗಿ. ಕೈ ಓದ್ತದೆ ಎದ್ದೋಳು. ತೆಂಗಿನಕಾಯಿ ತುರಿಯನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಈ ದೋಸೆಗೆ ಅಕ್ಕಿ ನೆನೆಸಿಟ್ಟಿದ್ದೆಲ್ಲ ಎರಡು ಸೇರಿಸಿ ರುಬ್ಕೊಬರೋಣ. ಇಲ್ಲಿ 2 ಗ್ಲಾಸ್ ಆಗುವಷ್ಟು ಅಕ್ಕಿನ ನೆನೆಸಿಟ್ಟಿದ್ದೆ ನಾನು. ನೋಡ್ಬೋದು ಇಷ್ಟು ಹಾಕೋದು. ಇವಾಗ ತೆಂಗಿನಕಾಯಿ ತುರಿನ 1 ಲೀಟರ್ಷ್ಟು ಹಾಕೋದು.
ನೋಡಿ. ಹಾಯ್ ಗೊಂಬೆ, ಹಾಯ್. ಬಾ, ಇಳ್ದು ಬಾ, ಎಲ್ಲ ಇರ್ತೀಯಾ? ಲಾಗೋ ಫುಲ್ ಇರುತ್ತಲ್ಲ, ಗೆಸ್ಟ್ ಯಾರು ಅಂತ. ಏ ಕೊಡಮ್ಮ, ಹಿಡ್ಕೊಂಡಂಗೆ ಗೆಸ್ಟ್. ಇಷ್ಟ ಮರ ಆಯ್ತಲ್ಲವ. ಬಾ. ಹಾಯ್. ಓ, ಎಲ್ಲ ಚೆನ್ನಾಗಿದೆ. ನೋಡಿ, ಈಗ ತಾನೇ ನಮ್ಮಮ್ಮ ಬಂದರು ಊರಿಂದ. ನೋಡಿ, ಇವಾಗ ತಾನೇ ಮದ್ಗಿರಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ. ತುಂಬ ದಿನಗಳ ನಂತರ ಅವತ್ತು ಕ್ಲೀನಿಂಗ್ ಮಾಡೋಕ್ಕೆ ಬಂದಿದ್ರು. ಈಗ ಪಾಪಕ್ಕೆ ಕರ್ಕೊಂಡು ಬಂದಿದ್ದಾರೆ ಮನೆಗೆ ಶಿಫ್ಟ್ ಮಾಡೋದು. ಗೆಸ್ಟ್, ಇವತ್ತಿನ ಗೆಸ್ಟ್ ಇವರೇ ನಮ್ಮ ಮನೆಗೆ. ಏ ಗೊಂಬೆ, ನೀರು ಕುಡಿಯಲ್ಲ? ಫಸ್ಟು ನೀರು ಕೊಟ್ಬಿಡೋಣ. ಇನ್ನು ಅಜ್ಜಿ ಮೊಮ್ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದಾರೆ. ಫಸ್ಟು ನಮ್ಮ ತಿಂಡಿಗೆ ಬಂದ್ಬಿಡೋಣ ಬನ್ನಿ. ಅಜ್ಜಿ ಮೊಮ್ಮಕ್ಕಳೆಲ್ಲ ಆಟ ಆಡ್ಕೊತಾ ಇದ್ದಾರೆ. ಇವಾಗ ನಾನು ತಿಂಡಿ ಮಾಡಿಬಿಡ್ತೀನಿ ಫಸ್ಟು. ಇನ್ನು ಅವ್ರಿಗೆ ಬಂತಾನೆ ನೀರು ಕೊಟ್ಟೆ. ಈಗ ನೀರು ದೋಸೆ ಮೂಲಂಗಿ ಚಟ್ನಿ ಮಾಡಬೇಡ ಫಸ್ಟು. ಹೊಟ್ಟೆ ಹಸ್ಕೊ ಬಂದಿದ್ದಾರೆ. ಗ್ರೈಂಡೆಲ್ಲ ಆಯಿತು. ಇವಾಗ ಚಟ್ನಿ ಮಾಡ್ಕೋಬೇಕು. ಬನ್ನಿ ಮಾಡೋಣ. ಆಮ್ಲ ನೀರು ಕಾಯ್ಸಕ್ಕೆ ಇಟ್ಟಿದ್ದೀನಿ. ನೆನೆಸಿಟ್ಟಿದ್ದಲ್ಲ, ಅದೇ ನೀರನ್ನ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ವೇಸ್ಟ್ ಆಗಲ್ಲ. ಫಿಲ್ಟರ್ ನೀರು ಹಾಕಿದೆ, ಚೆನ್ನಾಗಿ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದನ್ನೇ ಹಾಕಿ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ನೀರು ದೋಸೆಗೆ ಬ್ಯಾಟರ್ ಕೂಡ ರೆಡಿಯಾಗಿದೆ. ಈ ಹದದಲ್ಲಿದ್ದರೆ ಸಾಕಾಗುತ್ತೆ ನೀರು ದೋಸೆಗೆ. ನೋಡಿ, ಇಷ್ಟು ತೆಳುವಾಗಿ ಇರಬೇಕಾಗುತ್ತೆ ನೀರು ದೋಸೆಗೆ. ಇವಾಗ ಕರೆಕ್ಟಾಗಿ ಇದೆ. ಇವಾಗ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ. ಕ್ಲಿಯರ್ ತುರ್ಕೊಳ್ತಾ ಇದ್ದೀನಿ. 2 ಮೂಲಂಗಿಗಳನ್ನ ತುರ್ಕೊಂಡು ಇಟ್ಕೊತಾ ಇದ್ದೀನಿ. ಮೂಲಂಗಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1-2 ಕಡ್ಡಿ ಆಗೋಷ್ಟು ಕರ್ಬೇವಿನ ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇಷ್ಟನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಯಾವ ಥರ ಅಂತ ಬನ್ನಿ ಮಾಡೋಣ. ಮೊದಲಿಗೆ ಇಲ್ಲಿ ಒಂದು 3 ಸ್ಪೂನ್ ಆಗೋಷ್ಟು ಕಡಲೆಕಾಯಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಎಳ್ಳು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಹಸಿಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯನ್ನು ಹಾಕ್ಕೊತಾ ಇದ್ದೀನಿ. ಇವಾಗ ಹಚ್ಚಿಟ್ಟಿರುವಂಥ 1 ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆದರೆ ಸಾಕಾಗುತ್ತೆ. ನೋಡಿ, ಇವಾಗ ಈರುಳ್ಳಿ ಎಲ್ಲ ಸಾಫ್ಟ್ ಆಗಿದೆ. ತುರಿದಿಟ್ಟಿದ್ವಲ್ಲ ಮೂಲಂಗಿ, ಅದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು. ಮೂಲಂಗಿ ಚಟ್ನಿ ಅಂತೂ ನೀರು ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಿಮ್ಮ ಮನೇಲಿ ಟ್ರೈ ಮಾಡಿ. ಯಾಕಂದರೆ ನಾರ್ಮಲ್ ಚಟ್ನಿಗಿಂತ ಮೂಲಂಗಿ ಚಟ್ನಿ ಸ್ವಲ್ಪ ಟೇಸ್ಟ್ ಜಾಸ್ತಿ ಅಂತ ಅನಿಸುತ್ತೆ ನೀರು ದೋಸೆಗೆ. ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀರು ದೋಸೆಗೆ ಮೂಲಂಗಿ ಚಟ್ನಿ ಕಾಂಬಿನೇಷನ್ ಇಷ್ಟ ಅಂತ ಹೇಳಿಬಿಟ್ಟು ಅವ್ರಿಗೆ ಯಾವಾಗೂ ಇದೇ ಥರನೇ ಮಾಡ್ತೀನಿ. ನೋಡಿ, ಇವಾಗ ನೀರೆಲ್ಲ ಬಿಟ್ಟಿದೆ. ಇವಾಗ ನಾನು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಯಾಕಂದರೆ ಬೇಗನೆ ಆಗುತ್ತೆ. ಇವಾಗ ನೀರು ಸ್ವಲ್ಪ ಸಪ್ರೇಟ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಬಿಟ್ಟು ಆಮೇಲೆ ರೊಟೇಟ್ ಮಾಡ್ಕೊತಾ ಇದ್ದೀನಿ. ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಇವಾಗ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಚೆನ್ನಾಗಿ ಮೂಲಂಗಿ ಜೊತೆಗೆ ರೊಟೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಮಕ್ಳಿಗೂ ತುಂಬಾ ಒಳ್ಳೆಯದು, ಕಣ್ಣಿಗೂ ಕೂಡ ತುಂಬಾ ಒಳ್ಳೆಯದು. ನಾನು ಕರ್ಬೇವಿನ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ತುರಿದಿಟ್ಟಿದ್ವಲ್ಲ
ತೆಂಗಿನಕಾಯಿನ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದು 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ. ಒಂದು ಸತಿ ರೊಟೇಟ್ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ಇದನ್ನು ಫುಲ್ಲಾಗಿ ತಣ್ಣಗಾಗಿ ಇಡಬೇಕಾಗುತ್ತೆ. ಹಾಗೇ ಬಿಸಿ ಇದ್ದಾಗೇ ಮಿಕ್ಸಿಗೆ ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ಮಿಕ್ಸಿನೂ ಕೂಡ ಬೇಗನೆ ಹಾಳಾಗುತ್ತೆ. ಇದನ್ನು ತೊಗೊಂಡೋಗಿ ಫ್ಯಾನ್ ಕೆಳಗಡೆಯೇ ಇಡ್ತಾ ಇದ್ದೀನಿ. ಫ್ಯಾನ್ ಕೆಳಗಡೆ ಇಟ್ಟಿದ್ದೆ ತೊಗೊಂಡೋಗಿ ಇವಾಗ ತಣ್ಣಗೆ ಆಗಿದೆ, ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಹೆಂಚು ಮೇಲೆ ದೋಸೆ ಹಾಕಕ್ಕೆ ಇಟ್ಟಿದ್ದೆ. ಇನ್ನು ನಮ್ಮ ಮನೆಯವ್ರು ಕೂಡ ಆಫೀಸ್ ಟೈಮ್ ಆಯಿತು ಅಂತ ಹೇಳಿಬಿಟ್ಟು ದೋಸೆ ಹಾಕಕ್ಕೆ ರೆಡಿ, ಒಂದು ಕಡೆ ದೋಸೆ ಹಾಕಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಚಟ್ನಿ ಹಾಕ್ಕೊತಾ ಇದ್ದೀನಿ, ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು. ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ದೋಸೆ ತಯಾರಾಗಿದೆ. ಹೊಟ್ಟೆ ಎಷ್ಟಿಗೆ ತಟ್ಟೆ ಹಿಡ್ಕೊಂಡು ನಿಂತಿದ್ದಾನೆ. ಏನ್ ಮಾಡ್ತಾ ಇದ್ದೀಯ ಹೇಳಮ್ಮ? ನಾನು ನೋಡ್ಕೊಳಲ್ಲ. ನೀರೇ ದೋಸೆ ನೀರೇ ಇರುತ್ತೆ. ಹೆಂಗೈತೆ ದೋಸೆ? ಸೂಪರು. ಚಿನ್ಮಯ್ ಚೆನ್ನಾಗಿತ್ತ ದೋಸೆ? ಆಯ್ತಾ? ಸಾಕು ಅನ್ಸುತ್ತೆ ನಾ. ದೋಸೆ ಮಾಡಿದ್ರೆ ಎಷ್ಟೆಲ್ಲ ಪದ್ಧತಿಗಳು ಇಲ್ಲಿಗನ ಕ್ಲೀನ್ ಮಾಡ್ಕೋಬೇಕು. ಮಕ್ಕಳು ಮಲ್ಕೊಂಡ್ರೆ ಇವಾಗ ನಾವು ಕುಕ್ಕಿಂಗ್ ಮಾಡ್ತಾಯಿದ್ದೀವಿ. ನಾನು ನಮ್ಮಮ್ಮ ಸೇರಿಬಿಟ್ಟು ಉಪ್ಪಿನಕಾಯಿ ಹಾಕ್ಬೇಕಿತ್ತು. ಇನ್ನು ಉಪ್ಪಿನಕಾಯಿ ಎಲ್ಲ ಹಚ್ಬಿಟ್ಟು ತೊಗೊಂಬಂದಿತ್ತು ಊರಿಂದ. ನೋಡಿ ಇಲ್ಲಿದೆ, ನೋಡಿ ಹಚ್ಚಿರೋದು ಇಲ್ಲಿದೆ. ಎಷ್ಟು ದಿನ ಆಯ್ತಾ ಹಚ್ಚಿದ? ನಮ್ಮಮ್ಮ ಇಲ್ಲಿ ಉಪ್ಪಿನಕಾಯಿ ಮಾಡಿಕೊಡ್ತಾ ಇದ್ದಾರೆ ಮಗಳಿಗೋಸ್ಕರ. ಏನೇನು ಆಗ್ತಾಯಿದೆ ಹೇಳಂಗೆ ಸ್ವಲ್ಪ. ಸಾಸಿವೆ ಹುರ್ಕೋಬೇಕು. ಎಷ್ಟು ಗ್ರಾಮ್ ಹಾಕಿದೆ ಸಾಸಿವೆ? ಒಂದು 50 ಗ್ರಾಮ್ ಇದೆ. ಒಂದು 50 ಗ್ರಾಮ್ ಅಷ್ಟು ಸಾಸಿವೆ ಹಾಕ್ಕೊಂಡಿದ್ದೀವಿ.
ಇನ್ನು 50 ಗ್ರಾಮ್ ಸ್ವಲ್ಪ ಕಮ್ಮಿನೇ ಮೆಂತೆ ಉಟ್ಕೊಂಡಿರ್ಬೇಕು ಕಾನ್ಸಂಟ್ರೇಟು ಈಗ ಸಾಸಿವೆ ಹುರ್ಕೋಬೇಕು. ಜೋರಾಗಿ ಹೇಳಮ್ಮ. ಸಾಸಿವೆ ಹುರ್ಕೋಬೇಕು. ಇದಾದ್ಮೇಲೆ ಮೆಂತೆ ಮಾಡೋವಾಗ ಹೇಳ್ತೀನಿ. ಎರಡು ಮೊದಲು ಈ ಥರ ಹುರ್ಕೋಬೇಕು ನೋಡಿ. ಇವಾಗ ಸಾಸಿವೆ ಎಲ್ಲ ಚಿಟಪಟ ಅಂತ ಇದೆ ನೋಡಿ. ತೆಗಿ. ಈ ಥರ ಚಟ್ಪಟ್ ಅಂತ ಅನ್ಬೇಕಾದ್ರೆ ತೆಕ್ಕೋಬೇಕು. ತೆಗಿ. ಈಗ ಒಂದು ಬೌಲ್ಗೆ ಹಾಕ್ಕೊತಾ ಇದ್ದೀವಿ. ಮೆಂತೆ ಹುರ್ಕೊಳಬೇಕು. ಈಗ ಮೆಂತೆ ಹಾಕ್ಕೊತಾ ಇದ್ದೀವಿ. ಮೆಂತೆ ಒಂದು ಎಷ್ಟು ಗ್ರಾಮ್ ಐತೆ? ಎಷ್ಟು ಗ್ರಾಮ್ ಮಾಡೋವಾಗಿರುತ್ತೆ ಅಂತ ಹಂಗೆ ಹೆಚ್ಚಿರ್ತೀವಿ. ಒಂದು 50 ಗ್ರಾಮ್ ಅಷ್ಟು ಮೆಂತೆ ಕಾಳುಗಳನ್ನು ಹಾಕ್ಕೊಂಡು ಹುರ್ಕೊತಾ ಇದ್ದೀವಿ. ಸಾಸಿವೆ ಆದರೆ ಇವಾಗ ಮೆಂತೆ ಕಾಳುಗಳನ್ನ ಹುರ್ಕೊತಾ ಇದ್ದೀವಿ. ನಮ್ಮಮ್ಮ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಅಂತ ಹೋದರು. ಪಾಪ ಮಲ್ಕೊಂಡಿದ್ರು. ನಾನು ಡಿಸ್ಟರ್ಬ್ ಮಾಡ್ದೆ ಈಗ ಅಮ್ಮಗೆ. ಅದಕ್ಕೆ ನೋಡಿ ಊರಿಂದನೇ ಹಾಕೋ ಬಂದ್ಬಿಟ್ಟಿದೆ ಅಂತ ಆನೆ ಮಾಡಿಲ್ಲ. ನಿಂತರ ಆಗೋಗ್ಬಿಟ್ಟಿದ್ದೀನಿ ಇವತ್ತು ನೋಡಿ. ಉಪ್ಪಿನಕಾಯಿಗೆ ಉಪ್ಪು ಹಾಕಿ ಇಕ್ಕಿತ್ತು. ಈಗ ನೀರು ಬಸಿತಾ ಇದ್ದೀವಿ. ಮೆತ್ಕಾಗಿಲ್ವ ಪೀಸಸ್ಸು? ಅಷ್ಟೇ ಮನೆಯಲ್ಲ ನೋಡಿ. ಇಷ್ಟು ಕ್ವಾಂಟಿಟಿಯಲ್ಲಿ ಎಷ್ಟಿದೆ? ಒಂದು 2 kg ಎಷ್ಟೈತಲ್ಲಮ್ಮ? ಒಂದು 30 ಮಾಡ್ತಾ ಇದ್ದೀವಿ. ಆಫ್ ಮಾಡಿಬಿಟ್ಟು ಆನ್ ಮಾಡಿ ಮತ್ತೆ ಸೌಂಡ್ ಬರ್ತಾಯಿತ್ತು. ಈ ಕಡೆ ಎಣ್ಣೆ ಹಾಕಿದ್ದೀವಿ. ಕೊಡ್ತಾ ಇಲ್ಲವಲ್ಲ. ಹಾಂ, ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿ ಕಾದಿದೆ, ಕುದೀತಾ ಇದೆ. ಈಗ ಆಫ್ ಮಾಡೋದು. ಇದು ತಣ್ಣಗಾಗೋವರೆಗೂ ಬಿಟ್ಬಿಡೋದು. ಅದೆಲ್ಲ ರೆಡಿ ಆಗೋಷ್ಟು ತಣ್ಣಗಾಗುತ್ತೆ. ಇದು ಹೇಳಿ ಈಗ ಹೇಳಮ್ಮ. ಒಗ್ಗರಣೆ ಅದು ಹೇಳಿದ್ವಿ. ಬೆಲ್ಲದ ಹೇಳು. ಯಾಕೆ ಆನೈತೆ ಹೇಳಮ್ಮ. ಇದು ಬೆಲ್ಲದ ಉಪ್ಪು, ಮಾವಿನಕಾಯಿ ರಸದಲ್ಲಿ ಉಪ್ಪು ಹಾಕಿರೋದು ನೀರಿದು. ಇದಕ್ಕೆ ಬೆಲ್ಲ ಹಾಕಿ ಚೆನ್ನಾಗಿ ಕಾಯಿಸಿ ಕುದಿಸಿ ಆಫ್ ಮಾಡ್ಕೊಂಡಿದ್ದೀವಿ. ಇದು ಎಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ ಲಾಸ್ಟಿಗೆ ತಣ್ಣಗಾದ್ಮೇಲೆ ಹಾಕಬೇಕು. ಇದು ಅದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಸ್ವಲ್ಪ ಜಜ್ಕೋಬೇಕು. ಕರಿಬೇವು ಎಲ್ಲ ಹಾಕ್ಕೊಂಡು ಇದು ಎಲ್ಲ ತಣ್ಣಗಾಗಕ್ಕೆ ಬಿಟ್ಬಿಡ್ಬೇಕು. ಎರಡು ಕೊಡ್ತೀನಿ. ಎರಡು ಇದ್ದಾರೆ. ಈಗ ನಾವು ಹುರ್ದಿಟ್ಟಿರ್ತಲ್ಲ ಸಾಸಿವೆ, ಅದನ್ನ ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಸಪ್ರೇಟಾಗಿ ಹಾಕ್ಕೋಬೇಕು. ಈಗ ಅದೇ ಉಪ್ಪಿನಕಾಯಿ ಓಡಿಸ್ಕೊಂಡಿದ್ನ ಆಫ್ ಮಾಡಿದ್ದೆ ಸ್ಟವ್. ನೋಡಿ ಇವಾಗ ಇದನ್ನ ರುಬ್ಕೊ ಬರಲ್ಲ. ಸಾಸಿವೆ ಗ್ರೈಂಡ್ ಆಗಿದೆ. ಮೆಂತೆ ಕಾಳುಗಳನ್ನ ಹಾಕ್ಕೊತಾ ಇದ್ದೀನಿ. ಎರಡು ಒಂದೇ ಸರಿಗೆ ಹಾಕ್ಕೊಂತಿದ್ದಾವಲ್ಲ. ಇಲ್ಲ, ಮೆಂತೆ ನೋಡ್ಬಿಟ್ಟು ಹಾಕ್ಬೇಕು. ಪೌಡ್ರು ಇರೋ ಹೇಳಿ ನಂಗೆ ಕೆಲಸಲ್ಲ. ನೀರೇ ಹೇಳ್ತಾರೆ. ವಯಸ್ಸಿನಿಂದ
ಮೆಂತ್ಯ ಪೌಡರು ಇವಾಗ ಉಪ್ಪಿನಕಾಯಿ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊತಾ ಇದ್ದೀವಿ. ಸಾಸಿವೆನೂ ಅಷ್ಟೇ ಸ್ವಲ್ಪ ಮಿಗಿಸ್ಕೊಂಡಿದ್ದೀವಿ, ನೋಡಿ ಹಾಕೋಣ ಅಂತ ಹೇಳ್ಬಿಟ್ಟು ಇವಾಗ ಅರಿಶಿನ ಪೌಡ್ರ್ ಹಾಕೊತಾ ಇದ್ದೀವಿ. 1-2 ಸ್ಪೂನ್ ಆಗೋಷ್ಟು ಅರಿಶಿನ ಪೌಡರ್. ಖಾರದ ಪುಡಿ ಟೇಸ್ಟ್ಗೆ ನೋಡಿ ಹಾಕ್ಕೊಳ್ಳಿ. ಈಗ ಖಾರದ ಪುಡಿ ಹಾಕೊತಾ ಇದ್ದೀವಿ. ಜೀರಿಗೆ ಪುಡಿ ಬೇಕಾ? ಗೊತ್ತಾ? ಇವಾಗ ಜೀರಿಗೆ ಹಾಕೊತಾ ಇದ್ದೀವಿ. ಈಗ ಉಪ್ಪು. ಉಪ್ಪು ಮಾವಿನಕಾಯಿ ಕಟ್ ಮಾಡಿದ್ಮೇಲೆ ಉಪ್ಪು ಹಾಕಿದ್ವಿ. ಈಗ ಉಪ್ಪು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಟೇಸ್ಟ್ ನೋಡಿ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಒಂಚೂರು ಮುಂದಾಗಿದ್ರೆ ಉಪ್ಪಿನಕಾಯಿ ಕೆಡೋದಿಲ್ಲ. ಹೇಳಿ. ಉಪ್ಪು ಸ್ವಲ್ಪ ಮುಂದಾಗಿರ್ಬೇಕು ಉಪ್ಪಿನಕಾಯಿಗೆ, ಅವಾಗ ಬೂಸ್ಟ್ ಬರೋದಾಗಲಿ ಕೆಡೋದಾಗಲಿ ಆಗಲ್ಲ, ಚೆನ್ನಾಗಿರುತ್ತೆ. ವರ್ಷದವರೆಗೂ ನೀವು ಆಚರಣೆ ಇಟ್ಕೊಂಡು ತಿನ್ಬೋದು. ವರ್ಷ ಆದ್ರೂ ಕೆಡದಂಗೆ ಚೆನ್ನಾಗಿರುತ್ತೆ. ಇದೆಲ್ಲ ಈ ಥರ ಬೆರೆಸ್ಕೋಬೇಕು, ಎಲ್ಲ ಬೆಚ್ಚಗೆ ಆಗೋ ಥರ ಪುಡಿ ಹಾಕ್ಕೊಂಡು. ಸ್ವಲ್ಪ ರಸ ಬೇಕು ಅನ್ನೋದಕ್ಕೆ ಅದನ್ನು ಕಾಯಿಸಿ ಇರ್ತೀವಲ್ವ, ಬೆಲ್ಲದ ಪಾಕದ ನೀರು ಅದನ್ನ ಹಾಕೋ ಸ್ವಲ್ಪ ಘಾಟು ಇರೋದ್ರಿಂದ ಅನ್ನಕ್ಕೂ ಕಲಿಸ್ಕೊಂಡು ತಿನ್ನಕ್ಕೆ ಚೆನ್ನಾಗಿರುತ್ತೆ. ನಾವು ಅವೆಲ್ಲ ಬೆಲ್ಲದ ನೀರು ಕಲಿಸ್ಕೊಂಡಲ್ಲ, ಇವಾಗ ಆ್ಯಡ್ ಮಾಡ್ಬೇಕಾಗುತ್ತಲ್ಲಮ್ಮ. ಬೆಲ್ಲದ ನೀರು ಏನಕ್ಕೆ ಹಾಕ್ತೀವಿ ಅಂದರೆ ಇವಾಗ ಉಪ್ಪಿನಕಾಯಿ ಮಾಡಿದೀವಲ್ಲ, ಅದು ಘಾಟ್ ಅದೇ ಇರೋ ರೀತಿಗೆ ಹಾಕ್ತೀವಿ. ಖಾರನು ಒಂದ್ಸಲ ಘಾಟು ಯಾಕಂದರೆ ಘಾಟ್ ಬಂದ್ಬಿಡುತ್ತೆ. ನಮ್ಗೊಂದು ಸ್ವಲ್ಪ ಸ್ವೀಟು ಸೇರಿಸ್ಲಿಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಘಾಟ್ ಬರ್ದಂಗೆ ಇರೋದಕ್ಕೋಸ್ಕರ ಅದೇ ನೀರಲ್ಲೇ ಉಪ್ಪಿನ ಮಾವಿನಕಾಯಿ ನೀರಲ್ಲೇ ಕಾಯಿಸ್ಕೊಂಡು ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ತೀವಿ. ಸರಿ ನೋಡು ಅದಕ್ಕೇನಂತೆ. ಇನ್ನು ಈ ಎಣ್ಣೆನೂ ಬಿಸಿ ಇತ್ತು, ಬೆಲ್ಲದ ಪಾಕನೂ ಬಿಸಿ ಇತ್ತು. ಹಾಗಾಗಿ ಹೆಳ್ಳಿಕಾಯನ್ನು ಕಟ್ ಮಾಡ್ಕೊಳ್ಳೋಣ. ಹೆಳ್ಳಿಕಾಯಿ ಉಪ್ಪಿನಕಾಯಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ ಹೇಳಿಬಿಟ್ಟು. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಮೊದಲಿಗೆ ಇಲ್ಲಿ ಹೆಳ್ಳಿಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ, ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀವಿ. ಏನು ಮಾಡ್ತಿದ್ಯಮ್ಮ? ಗೊಂಬೆ ಎಷ್ಟು ಸ್ಮೂತಾಗಿ ಮಾತಾಡ್ತಾಳೆ ನೋಡು. ಹೆಳ್ಳಿಕಾಯಿ ಉಪ್ಪಿನಕಾಯಿಗೆ ರೆಡಿ ಮಾಡ್ಕೊತಾ ಇದ್ದೀವಿ. ಮೊದಲಿಗೆ 1-2 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊತಾ ಇದ್ದಾರೆ. ಇವಾಗ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀವಿ. 4 ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊತಾ ಇದ್ದೀವಿ. ಅರಿಶಿನ ಪುಡಿಯನ್ನು ಹಾಕ್ಕೊತಾ ಇದ್ದೀವಿ. 1-2 ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ. ಈಗ ನಾವು ಅವಲೇ ಹುರಿದಿಕ್ಕಿದ್ವಲ್ಲ ಅದು ಕೂಡ ಹಾಕ್ಕೋಬೇಕಾಗುತ್ತೆ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀವಿ. ಉಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗುತ್ತೆ, ಯಾಕಂದರೆ ಬೇಗ ಕೆಡೋದಿಲ್ಲ. ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ. ಇವಾಗ ಮೆಂತ್ಯ ಪುಡಿ ಪೌಡ್ರ್ ಮಾಡಿಟ್ಟಿದ್ವಲ್ಲ ಮಾವಿನಕಾಯಿಗೆ ಅಂತ, ಅದರಲ್ಲಿ ಅರ್ಧ ಭಾಗವಷ್ಟು ನಾವು ಹೆಳ್ಳಿಕಾಯಿ ಉಪ್ಪಿನಕಾಯಿಗೆ ಯೂಸ್ ಮಾಡ್ಕೊತಾ ಇದ್ದೀವಿ. ನಾವು 50 ಗ್ರಾಮಷ್ಟು ಹುರಿದಿದ್ದು. ಹೆಳ್ಳಿಕಾಯಿ ಉಪ್ಪಿನಕಾಯಿಗೂ ಮಾವಿನಕಾಯಿ ಉಪ್ಪಿನಕಾಯಿಗೂ ಸರಿ ಹೋಯಿತು ಹುರಿದಿರೋ ಅಂಥ ಕ್ವಾಂಟಿಟಿಯಲ್ಲಿ. ಇವಾಗ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರದ ಪುಡಿ ಎಲ್ಲ ಹೊಂದ್ಕೋಬೇಕು, ಅಲ್ಲಿಗೆ ಚೆನ್ನಾಗಿ ಹಿಂಗೆ ರೊಟೇಟ್ ಮಾಡ್ಕೊತಾ ಇದ್ದೀವಿ. ಈಗ ಅವಲೇ ಬೆಲ್ಲದ ಪಾಕ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀವಿ. ಬೆಲ್ಲನ ಕರಿಸ್ಕೊಂಡು ಅದಷ್ಟೆಲ್ಲಮ್ಮ ಉಪ್ಪಾಕಿ ಮಾವಿನಕಾಯಿ ಒಳ್ಳೆನ ಹಾಕ್ತೀವಲ್ಲ ಅದನ್ನೆಲ್ಲ ಕಾಯಿಸ್ಕೊಂಡು ಅದನ್ನೇ ಚೆನ್ನಾಗಿ ಕಾಯಿಸಿ ತಣ್ಣಗಾದ್ಮೇಲೆ ಹಾಕ್ಬೇಕು, ಬಿಸಿದು ಹಾಕ್ಬಾರ್ದು. ತಣ್ಣಗಾದ್ಮೇಲೆ
ಈಗ ಕಾಯಿಸಿ ಇಟ್ಕೊಂಡಿದ್ವಲ್ಲ ಒಗ್ಗರಣೆ ಹಾಕ್ಬಿಟ್ಟು ಅದನ್ನು ಹಾಕ್ಕೊತಾ ಇದ್ದೀವಿ. ಧ್ರುವನ್ ಧ್ರುವನ್ ಮ್ಯೂಟ್ ಮಾಡು, ಮಾತಾಡ್ತೀನಿ. ನಿಮ್ದೊಂದು ಕಡೆ ಮೊಬೈಲ್ ಬಡ್ಕಂತೈತೆ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಂ, ಟೇಸ್ಟ್ ಮಾಡಬೇಕು. ಸ್ವಲ್ಪ ದಿನ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ನೋಡಿ ಆ ಥರ ಬಂದಿದೆ. ಇರೋದಾಗ್ಲಿ ಹಾಕ್ಬಾರ್ದು. ಯಾರು ನೀರು ಜಾಸ್ತಿ ಐತಲ್ವಾ? ಏನಿಲ್ಲ ಅನ್ನಕ್ಕೆಲ್ಲ ಅದೇ ಇದು ಒಂದು ಸ್ವಲ್ಪ ಗಟ್ಟಿ ಆಗ್ತೈತೆ. ಮಾಡಿದ್ರೆ ಇದು ಕುಂತಾಗಿದೆ. ನೀರಾಗಲ್ವ? ಗಟ್ಟಿ ಆಗುತ್ತೆ ಇನ್ನೂ. ಗಟ್ಟಿ ಆಗುತ್ತೆ, ಇದೆಲ್ಲ ಸೇರ್ಕೊಳುತ್ತಲ್ಲ. ಇನ್ನು ಇದು ಹೋಳಿಗೆಲ್ಲ ಮೆತ್ತವಾಗಿ ಕುತ್ಕೊಳುತ್ತೆ. ಅನ್ನಕ್ಕೂ ಬೇಕಾದ್ರೆ ಹಾಕ್ಕೋಬೋದು. ಇದೇ ನೀರೇನು ಹಾಕಿದ್ದೀವಿ. ಒಂದು ವಾರ ಆಗ್ಬೇಕನ್ನಲ್ವಾ? ಹಂಗೆ ಹಾಕೊಂಡು 4-5 ದಿನ ಬೇಕು ಹಾಕ್ಬೋದು. ಆಫ್ ಮಾಡಿ ನೋಡಿ. ಏನು ಗಾರ್ಡನ್ ಇರ್ತಿಲ್ಲ. ಏನಿಲ್ಲ, ಉಪ್ಪು ಹಾಕ್ತೈತೆ. ಹಂಗೆ ಉಪ್ಪಿನಕಾಯಿ ಮಾಡ್ತಾರೆ. ಉಪ್ಪಿನಕಾಯಿ ಜಾಸ್ತಿ ಇರುತ್ತೆ. ಉಪ್ಪೆಲ್ಲಿರುತ್ತೆ? ಮಾರೋದು ಮದುವೆಗಳಿಗೆಲ್ಲ ತರಲ್ಲ. ಉಪ್ಪಿರುತ್ತೆ ಅದು. ಸ್ವಲ್ಪ ವರ್ಷದವರು ಕೇಳೋದು ವರ್ಷದ ಮೇಲೆ ಆಗಿರಲ್ಲ. ನಮ್ಮ ಮನೇಲಿ ಒಂದು ವರ್ಷದ ಮೇಲೆ 3 ವರ್ಷ ಆಗಿರೋ ವರ್ಷ ನಮ್ಮ ಮನೇಲಿ 3 ವರ್ಷ ಆಗಿರೋ ಉಪ್ಪಿನಕಾಯಿ ಸಮೇತ ಇವ್ರ ಮಕ್ಳಿಗೆಲ್ಲ ಕೊಟ್ಟು ಇನ್ನೂ ಇರೋದು ವರ್ಷ ಆದರೂ ಇನ್ನೂ ಚೆನ್ನಾಗೇ ಕೆಟ್ಟೇ ಇಲ್ಲ, ಕೆಡೋದಿಲ್ಲ. ಕರೆಕ್ಟಾಗಿ ಹಾಕಿದ್ರೆ ಉಪ್ಪಿನಕಾಯಿ ವರ್ಷದವರೆಗೂ ನಾವು ಸ್ಟೋರ್ ಮಾಡಿ ಇಟ್ಕೊಬೋದು. ಹ್ಞೂ ಫ್ಯಾನ್ ಆಫ್ ಮಾಡಿ. ಜಾಡಿಗೆ ಹಾಕೋಬೋದು, ಪಿಂಗಾಣಿ ಜಾಡಿಲಿ. ಅದಕ್ಕೆ ಬಟ್ಟೆ ಕಟ್ಟಬೇಕು. ಬಟ್ಟೆ ಕಟ್ಟಿ ಕ್ಲೀನಾಗಿ ಗಾಳಿ ಆಡ್ದಂಗೆ ಇರಬೇಕು. ಇದರಲ್ಲೇ ಅದು ಗಾಳಿ ಆಡಬಾರ್ದು. ಗಾಳಿ ಆಡಿ ಸೊಳ್ಳೆ ಪಳ್ಳೆ ಥರ ಸಣ್ಣ ಹುಳ ಏನಾದ್ರು ಇದಾಗ್ಬಿಟ್ರೆ ಬಿರಿ ಕೆಡುತ್ತೆ. ಅದಕ್ಕಿಂತ ಪ್ಲಾಸ್ಟಿಕ್ ಟೈಟ್ ಜಾರಲ್ಲಿ ಇದು ಮಾಡಿಡಬೇಕು. ನಾವು ತೆಗಿಸ್ಕೊಳ್ಳೋವಾಗೂ ಅಷ್ಟೇ ಅದು ಕಟ್ಟಂಗೆ ಯಾವ್ದಾದ್ರು ಒಂದು ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ ಪಿಂಗಾಣಿ ಬಾಕ್ಸ್ ಆಗಲಿ ಡಬ್ಬದಲ್ಲಾದ್ರೂ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಗಾಳಿ ಆಡ್ದಂಗೆ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಮೇಲೆ ಉಪ್ಪು ಹಾಕಿಟ್ಬಿಟ್ರೆ ಎಷ್ಟು ದಿನ ಆದರೂ ಏನಾಗೋದಿಲ್ಲ. ಸ್ವಲ್ಪ ಉಪ್ಪು ಹಾಕಿಟ್ಬಿಡ್ಬೇಕು ಮೇಲೆ. ಸಿಸರ್ ಇಲ್ರೋ? ಅಲ್ಲೇ ಇಕ್ಕಿದ್ದೀನಿ ನೋಡಿ, ಅಮ್ಮ ಗಿಡ ಹಾಕ್ತಾ ಇದ್ದಾರೆ. ಸೊಪ್ಪುಗಳು ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ಒಂದರಲ್ಲಿ ಮೆಂತ್ಯ ಸೊಪ್ಪು ಎಲ್ಲ. ಏನೇನು ಹಾಕ್ತಾ ಇದೆಯಮ್ಮ? ಇನ್ನೂ ಬೇಕಾ ಮೆಂತ್ಯ? ಬಂದಿರೋ ಮೆಂತ್ಯ ಸೊಪ್ಪಿಂದನೇ ಇಷ್ಟು ಬೇರೆ ಬಂದಿತ್ತಲ್ಲ, ಅದು ಮೊನ್ನೆ ಇದು ತೊಳೆದಿದ್ದೆ ಹೇಳು ಅಕ್ಕಿದು ಮಿಕ್ಸ್ ಮಾಡೋಕ್ಕೆ, ಆವಾಗ ಅದ್ರ ಜೊತೆಗೆ ಬಿದ್ದಿರೋದು. ಸೊಪ್ಪು ಕಡ್ಡಿ ಕ್ಲೀನಾಗಿ ಕೊಡ್ತಾರೆ.
ಇನ್ನು ಇಷ್ಟು ದಿನ ರಜೆ ಇತ್ತಲ್ಲ ಊರುಗಳಿಗೆಲ್ಲ ಹೋಗಿದ್ವಿ, ನೀರು ಹಾಕೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಯಾವುದೂ ಗಿಡಗಳು ಹಾಕಿರಲಿಲ್ಲ. ಇವತ್ತು ಅಮ್ಮ ಬಂದಿತ್ತಲ್ಲ, ಇನ್ನೇನು ಊರುಗಳಿಗೆ ಏನು ಹೋಗೋದು ಇಲ್ಲ, ಯಾಕಂದರೆ ಇನ್ನೇ ಸ್ಕೂಲ್ ಸ್ಟಾರ್ಟ್ ಆಯಿತು. ಹಾಗಾಗಿ ಗಿಡಗಳೆಲ್ಲ ಹಾಕ್ಕೊಡ್ತಾ ಇದ್ದಾರಮ್ಮ. ಇವತ್ತಿನ ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಯಾವ ಥರ ವೀಡಿಯೋಸ್ ಬೇಕಂತ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗು.